ಇವತ್ತಿನ ರೆಸಿಪಿನಲ್ಲಿ ಒಂದು ಟೇಸ್ಟಿಯಾಗಿರುವಂಥ ಡಿಫ್ರೆಂಟ್ ಸ್ಟೈಲಲ್ಲಿ ಮಾಡ್ಬೋದಾದಂಥ ಫಿಶ್ ಫ್ರೈ ಹೇಗೆ ಮಾಡೋದು ನೋಡೋಣ ಬನ್ನಿ. ಇದಕ್ಕೆ ನಾನಿಲ್ಲಿ ಒಂದು 3 ಫಿಶ್ ತೊಗೊಂಡಿದ್ದೀನಿ, ಬಂಗಡೆ ಫಿಶ್‌ನ. ಇದಕ್ಕೆ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಬನ್ನಿ. 1 ಟೇಬಲ್ ಸ್ಪೂನ್ ಆಗೋಷ್ಟು ಅಚ್ಕಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ. 1 ಸ್ಪೂನ್ ಆಗೋಷ್ಟು ಜೀರಿಗೆ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಅರ್ಧ ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ 1 ಟೀ ಸ್ಪೂನ್ ಆಗೋಷ್ಟು ಪೆಪ್ಪರ್ ಪೌಡರ್ ಅಂದರೆ ಕಾಳು ಮೆಣಸಿನ ಪುಡಿನ ಹಾಕ್ಕೊಂಡಿದ್ದೀನಿ. ಹಾಗೆಯೇ ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ಇದಕ್ಕೆ ನಾನಿಲ್ಲಿ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಅರಿಶಿನ ಪುಡಿ ಕೂಡ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡಿದ್ದನ್ನು ಒಂದು ಸ್ಪೂನಿಂದ ಚೆನ್ನಾಗಿ ಈ ಮಸಾಲೆಗಳನ್ನೆಲ್ಲ ಮಿಕ್ಸ್ ಮಾಡ್ಕೋಬೇಕು. ಎಲ್ಲ ಒಂದಕ್ಕೊಂದು ಬೇರೆಯೋ ಥರ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ನಾನಿಲ್ಲಿ ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆ ಹಣ್ಣನ್ನು ರಸವನ್ನು ಹಾಕ್ಕೊಳ್ತಾ ಇದ್ದೀನಿ. ಹುಣಸೆ ಹಣ್ಣಿನ ರಸನ ಜಾಸ್ತಿ ಹಾಕ್ಕೋಬೇಕು. ಉಪ್ಪು, ಖಾರ, ಹುಳಿ ಎಲ್ಲನೂ ಕರೆಕ್ಟಾಗಿರಬೇಕು ಫಿಶ್ ಫ್ರೈಗೆ. ಆವಾಗಲೇ ಟೇಸ್ಟ್ ತುಂಬ ಚೆನ್ನಾಗಿ ಬರೋದು. ಫಿಶ್ ಏನು ಸಪ್ಪೆಯಾಗಿರುತ್ತೆ, ಉಪ್ಪು ಖಾರ ಕರೆಕ್ಟಾಗಿ ಹಾಕಿದ್ರೆ ಮಾತ್ರ ಅದ್ರ ರುಚಿ ಬರೋದು. ಇವಾಗ ಸ್ವಲ್ಪ ಎಣ್ಣೆ ಕೂಡ ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಕೈಯಿಂದ ಕಲಿಸ್ಕೋಬೇಕು. ಆವಾಗ ಪೂರ್ತಿ ಮಸಾಲೆ ಎಲ್ಲ ಬೆರೆಯುತ್ತೆ. ಈ ಹದದಲ್ಲಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ, ನೀವು ನೋಡ್ತಿರ್ಬೋದು. ಇಲ್ಲಿ ನಾನು ಈ ಫಿಶ್ಗೆ ನಾನಿಲ್ಲಿ ಮ್ಯಾರಿನೇಟ್ ಮಾಡ್ಕೊಳ್ತಾ ಇದ್ದೀನಿ. ಮಸಾಲೆ ಏನು ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಕ್ಲೀನಾಗಿ ಹಚ್ಕೋಬೇಕು. ಈ ಥರ ಕಟ್ ಮಾರ್ಕನ್ನು ಕೊಟ್ಕೊಳ್ಳಿ ಫಿಶ್ಗೆ. ಆವಾಗ ಮಸಾಲೆ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ. ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿದ್ರೆ ಫಿಶ್ ಫ್ರೈ ಕೂಡ ಚೆನ್ನಾಗಿ ಬರುತ್ತೆ ಟೇಸ್ಟು ತಿನ್ನೋಕ್ಕೆ. ಇವಾಗ ನೋಡಿ ಈ ಥರ ಫಿಶ್ ಫ್ರೈಗೆ ನಾನಿಲ್ಲಿ ಮ್ಯಾರಿನೇಟನ್ನ ಮಾಡಿಕೊಂಡು ಇಟ್ಕೊಳ್ತಾ ಇದ್ದೀನಿ. ಈ ಥರ ಮ್ಯಾರಿನೇಟ್ ಮಾಡ್ಕೊಂಡಂಥ ಫಿಶ್ನ ಏನಿಲ್ಲ ಅಂದರೂ ಒಂದು ಅರ್ಧ ಗಂಟೆನಾದರೂ ಬಿಡಬೇಕು. ನಿಮ್ಗೆ ಟೈಮ್ ಇಲ್ಲ ಅಂದರೆ ಒಂದು 15 ನಿಮಿಷ ಬಿಟ್ಟರೆ ಸಾಕು. ಜಾಸ್ತಿ ಅಂದರೆ ನೀವು ಅರ್ಧ ಗಂಟೆ ಬಿಡಬೇಕು ಅಥವಾ ಮುಕ್ಕಾಲು ಗಂಟೆ ಬಿಡಬೇಕಷ್ಟೇ. ಅದಕ್ಕಿಂತ ಜಾಸ್ತಿ ಇಡಬೇಡಿ, ಚೆನ್ನಾಗಿ ಬರಲ್ಲ. ಹಾಗಾಗಿ ಸ್ವಲ್ಪ ಜಾಸ್ತಿ ಹೊತ್ತು ಇಟ್ಟರೆ ಸ್ವಲ್ಪ ಫಿಶ್ಶು ಫ್ರೆಶ್ ಅನಿಸಲ್ಲ ನಿಮಗೆ. ಹಾಗಾಗಿ ಫ್ರೆಶ್ಶಾಗಿ ಮಾಡ್ಕೊಂಡು ತಿನ್ನಬೇಕು ಫಿಶ್ನ. ಅದಕ್ಕೆ ಒಂದು ಕಾಲು ಗಂಟೆ ಇಟ್ಟರೆ ಸಾಕಾಗುತ್ತೆ. ಇವಾಗ ನೋಡಿ ಮ್ಯಾರಿನೇಷನ್ ಎಲ್ಲ ಮಾಡ್ಕೊಂಡಿದ್ದೀನಿ. ಒಂದು ಕಾಲು ಗಂಟೆ ಬಿಟ್ಟು ನಾನಿಲ್ಲಿ ಫ್ರೈ ಮಾಡ್ಕೊತೀನಿ. ಇದಕ್ಕೆ ನಾನಿಲ್ಲಿ ಡಿಪ್ಪಿಂಗಿಗೆ ಏನು ಮಾಡ್ಕೊಳ್ತಾ ಇದ್ದೀನಿ ಅಂದರೆ 1 ಸ್ಪೂನ್ ಆಗೋಷ್ಟು ಅಕ್ಕಿ ಹಿಟ್ಟು ಬರುತ್ತಲ್ಲ, ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಅದ್ರ ಜೊತೆಗೆ 1 ಸ್ಪೂನ್ ಆಗೋಷ್ಟು ಜೋಳದ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಜೋಳದ ಹಿಟ್ಟು ಅಂದರೆ ಜೋಳದ ರೊಟ್ಟಿ ಮಾಡ್ತೀವಲ್ಲ ಆ ಹಿಟ್ಟು, ಜೋಳದ ಹಿಟ್ಟು ಮತ್ತು ಅಕ್ಕಿ ಹಿಟ್ಟು ಎರಡೂ ಮಿಕ್ಸ್ ಮಾಡಿಕೊಂಡು ಇದನ್ನು ಡಿಪ್ಪಿಂಗಿಗೆ ಬಳಸ್ತೀನಿ ನಾನು. ತುಂಬ ರುಚಿ ಕೊಡುತ್ತೆ, ತುಂಬ ಟೇಸ್ಟಿ ಆಗುತ್ತೆ, ಕ್ರಿಸ್ಪಿಯಾಗಿ ಬರುತ್ತೆ ಫಿಶ್ ಫ್ರೈ ಅಂತೂ. ಖಂಡಿತ ನೀವು ಇದನ್ನು ಯಾರ್ಯಾರು ಟ್ರೈ ಮಾಡಿಲ್ಲ, ನೀವು ಅಕ್ಕಿ ಹಿಟ್ಟನ್ನು ಬಳಸಿರ್ತೀರಾ ಆಲ್ಮೋಸ್ಟ್. ಅಕ್ಕಿ ಹಿಟ್ಟಿನ ಜೊತೆಗೆ ಒಂದು ಸ್ವಲ್ಪ ಜೋಳದ ಹಿಟ್ಟು ಅಥವಾ ಪೂರ್ತಿಯಾಗಿ ಜೋಳದ ಹಿಟ್ಟಲ್ಲೇ ನೀವು ಇದನ್ನು ಡಿಪ್ ಮಾಡಿಕೊಂಡ್ರೂ ಓಕೆ, ಅದು ಕೂಡ ಚೆನ್ನಾಗಾಗುತ್ತೆ ಟೇಸ್ಟು. ನಾನಿಲ್ಲಿ ಎರಡೂ ಹಿಟ್ಟನ್ನು ಮಿಕ್ಸ್ ಮಾಡಿ ಡಿಪ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ನೋಡಿ ಮ್ಯಾರಿನೇಟ್ ಮಾಡಿಟ್ಟಂಥ ಫಿಶನ್ನು ಈ ಅಕ್ಕಿ ಹಿಟ್ಟು ಜೋಳದ ಹಿಟ್ಟಿನ ಜೊತೆಗೆ ಮೇಲೆ ಡಿಪ್ ಮಾಡ್ಕೊತಾ ಇದ್ದೀನಿ, ನೋಡ್ತಿರ್ಬೋದು. ಈ ಥರ ಒಂದು ಕೋಟಿಂಗ್ ಹಿಟ್ಟಿಂದಾದರೆ ಸಾಕು. ಈ ಥರ ಮಾಡಿ ಇದನ್ನು ಸೈಡಲ್ಲಿ ಪ್ಲೇಟ್ಗೆ ಎತ್ತಿಟ್ಕೊಳ್ತಾ ಇದ್ದೀನಿ. ಇದೇ ಥರ ಎಲ್ಲ ಫಿಶ್ನು ಈ ಥರ ಡಿಪ್ ಮಾಡಿ ಇಟ್ಕೊತೀನಿ. ಒಂದು ಕೋಟಿಂಗ್ ಕರೆಕ್ಟಾಗಿ ಬರಬೇಕು ಹಿಟ್ಟಿಂದು. ಇವಾಗ ನೋಡ್ತಿರ್ಬೋದು ಎಷ್ಟು ನೀಟಾಗಿ ಅಂಟ್ಕೊಳ್ತಾ ಇದೆ ಅಂತ. ಮಸಾಲೆ ಕ್ಲೀನಾಗಿ ನೀವು ಮ್ಯಾರಿನೇಟ್ ಮಾಡಿದರೆ ಈ ಥರ ಅಂಟ್ಕೊಳ್ಳುತ್ತೆ. ಆವಾಗ ಮಸಾಲೆ ಬಿಟ್ಕೊಳ್ಳಲ್ಲ, ನಮಗೆ ತವೆಗೆ ಅಂಟ್ಕೊಳ್ಳಲ್ಲ, ಮಸಾಲೆ ಹಿಡ್ಕೊಂಡಿರುತ್ತೆ ಫಿಶ್ಗೆ. ಅದಕ್ಕಾಗಿ ಇದು ಒಂದು ಕೋಟಿಂಗ್ ಕೂಡ ಆಗುತ್ತೆ, ಕ್ರಿಸ್ಪಿನೆಸ್ ಕೂಡ ಕೊಡುತ್ತೆ ಹಿಟ್ಟು ಹಾಕೋದ್ರಿಂದ. ಇದೇ ಥರ ಎಲ್ಲ ಫಿಶ್ನು ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ದೀನಿ, ನೋಡ್ತಿರ್ಬೋದು. ಇವಾಗ ಒಂದು ಕಬ್ಬಿಣದ ತವೆಯನ್ನು ಕಾಯಕ್ಕಿಟ್ಟಿದ್ದೀನಿ. ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಿದ್ದೀನಿ. ನೀವು ಅನ್ಕೊತಿರ್ಬೋದು ಕಡಿಮೆ ಎಣ್ಣೆಯಲ್ಲೇ ಫಿಶ್ ಬೇಯಿಸ್ಬೋದಂತೆ. ನೀವೇನಾದರೂ ಡಯೆಟ್ಟಲ್ಲಿದ್ದರೆ ಕಡಿಮೆ ಆಯಿಲನ್ನು ಹಾಕಿ ಬಳಸ್ಬೋದು. ಬಟ್ ಫಿಶನ್ನು ಫ್ರೈ ಮಾಡಲಿಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಿದ್ರೇ ರುಚಿ ಬರೋದು. ನೀವು ಆಯಿಲನ್ನ ತಿನ್ನಲ್ಲ ಜಾಸ್ತಿ ಅನ್ನೋದಾದರೆ ಕಡಿಮೆ ಎಣ್ಣೆಯಲ್ಲಿ ನೀವು ಫ್ರೈ ಮಾಡ್ಕೋಬೋದು, ಏನು ತೊಂದರೆ ಇಲ್ಲ. ಇವಾಗ ನಮ್ಮ ಮನೆಗೆ ಹೇಗೆ ಬೇಕೋ ನಾನು ಆ ಥರ ಎಷ್ಟು ಪ್ರಮಾಣದಲ್ಲಿ ಎಣ್ಣೆ ಎಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನಿಮ್ಮ ಮನೆಯಲ್ಲಿ ಯಾವ ಥರ ಆಯಿಲನ್ನು ಕನ್ಸ್ಯೂಮ್ ಮಾಡ್ತೀರಾ ಅನ್ನೋದನ್ನು ನೀವು ನೋಡಿಕೊಂಡು ಆಯಿಲನ್ನು ನೀವು ಬಳಸ್ಕೊಳ್ಳಿ, ಆಯಿತಾ. ಸೊ ಇವಾಗ ನೋಡಿ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡು ಎರಡು ಫಿಶ್ಗೆ ಎಷ್ಟು ಬೇಕು ಅಷ್ಟು ಎಣ್ಣೆ ಹಾಕ್ಕೊಂಡು ಇದನ್ನು ಎರಡೂ ಕಡೆನೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಪದೇ ಪದೇ ತಿರುಗಿಸ್ತಾ ಇದ್ದರೆ ಮಸಾಲೆ ಎಲ್ಲ ಬಿಟ್ಕೊಳ್ಳುತ್ತೆ. ಒಂದು ಕಡೆ ಹಾಕಿದ್ಮೇಲೆ ಒಂದು ಕಡೆ ಪೂರ್ತಿಯಾಗಿ ಫ್ರೈ ಆಗೋವರೆಗೂ ಮತ್ತೊಂದು ಕಡೆ ತಿರುಗಿಸ್ಬಾರ್ದು. ಈ ಥರ ನೋಡಿ ಒಂದು ಕಡೆ ಫ್ರೈ ಆದಮೇಲೆ ತಿರುಗಿಸ್ತಾ ಇದ್ದೀನಿ. ಮಸಾಲೆ ಒಂಚೂರು ಬಿಟ್ಕೊಂಡಿಲ್ಲ, ನೀವು ನೋಡ್ತಿರ್ಬೋದು. ಈ ಥರ ಸ್ವಲ್ಪ ಕಲರು ಗೋಲ್ಡನ್ ಬ್ರೌನ್ ಥರ ಆಗಬೇಕು. ಇನ್ನೊಂದು ಸೀದೋಗೋ ಥರ ಆಗುತ್ತಲ್ಲ ಆ ಥರ ಕಲರ್ ಆಗಬೇಕು. ಆ ಥರ ಕಲರ್ ಆದಮೇಲೆ ನೀವು ತೆಗಿಬೇಕಾಗುತ್ತೆ. ನೀವು ನೋಡ್ತಿರ್ಬೋದು ಇವಾಗ ಕಲರ್ ಸ್ವಲ್ಪ ಗೋಲ್ಡನ್ ಬ್ರೌನ್ ಥರ ಆಗಿದೆ, ಬ್ಲ್ಯಾಕಿಶ್ ಥರ ಆಗಿದೆ ಅಲ್ಲ. ಲೋ ಫ್ಲೇಮ್ನ ಇಟ್ಕೊಂಡು ಮತ್ತೆ ಒಂದು ಸ್ವಲ್ಪ ಹೊತ್ತು ಬಿಟ್ಟು ಇದನ್ನು
ತೆಗೆದ್ರೆ ಆಯಿತು. ಚೆನ್ನಾಗಿ ಬೇಯುತ್ತೆ. ಫಿಶ್ಶು ಬೇಯೋಕ್ಕೇನು ಜಾಸ್ತಿ ಟೈಮ್ ತೊಗೊಳಲ್ಲ. ತವೆ ಮೇಲಂತೂ ಬೇಗನೆ ಬೆಂದ್ಬಿಡುತ್ತೆ ಕಬ್ಬಿಣದ ತವೆನಲ್ಲಂತೂ. ಇವಾಗ ನೋಡಿ ಇದು ಫ್ರೈ ಆಗಿದೆ, ಕಂಪ್ಲೀಟಾಗಿ ಫ್ರೈ ಆಗಿದೆ. ಇದನ್ನು ನಾನಲ್ಲಿ ಒಂದು ಸರ್ವಿಂಗ್ ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ರುಚಿಯಾಗಿರುತ್ತೆ. ನಿಮ್ಗೆ ಮಸಾಲೆ ಬೇಕಂದರೆ ಇನ್ನೂ ಜಾಸ್ತಿ ಮಸಾಲ ಕಲಿಸ್ಕೊಂಡು ಅದನ್ನು ಬರೀ ಎಣ್ಣೆನಲ್ಲಿ ಫ್ರೈ ಮಾಡ್ಕೊಂಡು ಇದ್ರ ಮೇಲ್ಗಡೆ ಹಾಕ್ಕೋಬೋದು. ನಾನಿಲ್ಲಿ ಕರಿಬೇವನ್ನು ಸ್ವಲ್ಪ ಫ್ರೈ ಮಾಡಿಕೊಂಡು ಇದ್ರ ಮೇಲ್ಗಡೆ ಹಾಕ್ಕೊಳ್ತಾ ಇದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ. ಖಂಡಿತ ನೀವು ಕೂಡ ಟ್ರೈ ಮಾಡಿ. ಇವತ್ತಿನ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಥ್ಯಾಂಕ್ ಯು.